ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಸ್ ಕುಕಿಂಗ್ ಚಾನಲ್. ಇವತ್ತು ನಾನು ತುಳುನಾಡಿನ ಟ್ರೆಡಿಷ್ನಲ್ ರೆಸಿಪಿಯಾದಂತಹ ಒಂದು ಸಾರ್ನಡ್ಡೆ ಮಾಡ್ತಾ ಇದ್ದೇನೆ. ಟ್ರೆಡಿಷ್ನಲ್ ಹಳೆಯ ರೆಸಿಪಿ ಇದು. ಈಗೆಲ್ಲ ಹೆಚ್ಚಾಗಿ ಯಾರು ಮಾಡೋದಿಲ್ಲ. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ತುಂಬ ಸೂಪರ್ ಆಗ್ತದೆ ಇದು. ಒಮ್ಮೊಮ್ಮೆ ಈ ಥರ ಎಲ್ಲ ಟ್ರೈ ಮಾಡಿ ನೋಡಬೇಕು, ಒಳ್ಳೆಯದಾಗ್ತದೆ. ಇದನ್ನು ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್ಸ್. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ನೋಡಿ. ಈಗ ಹೇಗೆ ಮಾಡೋದು ಅಂತ ನೋಡುವ. ನೋಡಿ, ನಾನು ಒಂದು ಅರ್ಧ ಕೆ ಜಿಯಷ್ಟು ಬೆಳ್ತಿಗೆ ಅಕ್ಕಿ ಮತ್ತು ಒಂದು ಅರ್ಧ ಕೆ ಜಿಯಷ್ಟು ಬಾಯ್ಲ್ಡ್ ರೈಸ್ ಚೆನ್ನಾಗಿ ತೊಳೆದು ಒಂದು 5 ಗಂಟೆಗಳ ಕಾಲ ನೆನೆ ಹಾಕಲಿಕ್ಕೆ ಇಟ್ಟಿದ್ದೇನೆ. ಚೆನ್ನಾಗಿ ನೆನೆಬೇಕಿದು. ಈಗ ನಾನು ಅಕ್ಕಿಯನ್ನು ರುಬ್ಕೊಳ್ಳಿಕ್ಕೆ ಹಾಕ್ತಾ ಇದ್ದೇನೆ. ಸಮ ಪ್ರಮಾಣದಲ್ಲಿ ತೆಕ್ಕೊಂಡಿದ್ದೇನೆ ನಾನು. ದೋಸೆ ಅಕ್ಕಿ, ಬೆಳ್ತಿಗೆ ಅಕ್ಕಿ ಮತ್ತು ಇದು ಬಾಯ್ಲ್ಡ್ ರೈಸ್. ಇದನ್ನು ತುಂಬ ಫೈನಾಗಿ ಕೂಡ ರುಬ್ಕೊಳ್ಬಾರ್ದು, ತುಂಬ ತರಿ ಇರಬಾರ್ದು, ಹದವಾಗಿ ರುಬ್ಕೊಳ್ಬೇಕು. ಸ್ವಲ್ಪ ಉಪ್ಪು ಕೂಡ ಹಾಕಿ ರುಬ್ಕೊಳ್ತಾ ಇದ್ದೇನೆ. ತುಂಬ ನೀರು ಹಾಕಬೇಡಿ. ನೋಡಿ, ಈ ಹದದಲ್ಲಿ ರುಬ್ಕೊಳ್ಬೇಕು. ನೋಡಿ, ತುಂಬ ಫೈನ್ ಕೂಡ ಮಾಡ್ಕೊಳ್ಳಿಲ್ಲ ನಾನು, ಫೈನಾಗಿ ರುಬ್ಕೊಳ್ಳಿಲ್ಲ, ಹದವಾಗಿ ರುಬ್ಕೊಳ್ಬೇಕು. ಉಪ್ಪು ಕೂಡ ರುಚಿಗೆ ನೋಡಿಕೊಂಡು ನೋಡಿ ಹಾಕ್ಕೊಂಡೆ ಅಲ್ಲ, ಇಷ್ಟು ಆ ಉಪ್ಪು ಸಾಕಾಗ್ತದೆ, ಎಲ್ಲ ಹಿಟ್ಟಿಗೆ ಸಾಕಾಗ್ತದೆ. 1 kg ಅಕ್ಕಿಗೆ ಸಾಕಾಗ್ತದೆ. ನೋಡಿ, ಎಲ್ಲ ಅಕ್ಕಿಯನ್ನು ನಾನು ಈಗ ಅದೇ ರೀತಿ ರುಬ್ಕೊಂಡು ತೆಗಿತೇನೆ. ನಾನು 1 kg ಅಕ್ಕಿಯನ್ನು ಕೂಡ ರುಬ್ಕೊಂಡು ತೆಗೆದಿದ್ದೇನೆ. ನೋಡಿ, ನೋಡಿ ಈ ಹದದಲ್ಲಿ ಇರಬೇಕು ಹಿಟ್ಟು. ತುಂಬ ನೀರು ಮಾಡಬೇಡಿ. ಹಿಟ್ಟು ತುಂಬ ನೀರಾದರೆ ನಿಮಗೆ ಸಾರಲಿಕ್ಕೆ ಬರುವುದಿಲ್ಲ. ನೋಡಿ, ಈಗ ಇದು ನೋಡಿ, ಒಂದು 7-8 ಬ್ಯಾಡ್ಗೆ ಮೆಣಸು ತಗೊಂಡಿದ್ದೀನಿ. ಒಂದು 10ರಿಂದ 12 ಗುಂಟೂರು ಮೆಣಸು, ಒಂದು 3 ಚಮಚದಷ್ಟು ಕೊತ್ತಂಬರಿ, ಮತ್ತೊಂದು 6-7 ಎಸಳು ಬೆಳ್ಳುಳ್ಳಿ ಮತ್ತು ಒಂದು ನೀರುಳ್ಳಿ. ಇದೆಲ್ಲವನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ತಾ ಇದ್ದೇನೆ ನಾನು. ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಳೋದ್ರಿಂದ ನಿಮಗೆ ಬೇಗ ಫ್ರೈ ಆಗ್ತದೆ. ಒಂದು ಸ್ವಲ್ಪ ಒಗ್ಗರಣೆ ಸೊಪ್ಪು ಕೂಡ ಹಾಕ್ಕೊಂಡಿದ್ದೇನೆ, ಬೇಸೊಪ್ಪು ಕೂಡ ಹಾಕ್ಕೊಂಡಿದ್ದೇನೆ. ಎಲ್ಲ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ. ನೋಡಿ, ಹುರ್ಕೊಂಡು ಇಟ್ಟಿದ್ದೇನೆ. ನೋಡಿ, ಇದನ್ನೀಗ ಮಿಕ್ಸಿಗೆ ಹಾಕ್ಕೊಳ್ತೇನೆ ನಾನು. ನೋಡಿ, ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ. ಈಗ ನಾನು ಒಂದು ಟೀ ಸ್ಪೂನಷ್ಟು ಜೀರಿಗೆ, ಮತ್ತೊಂದು ಸ್ವಲ್ಪ ಅರಿಶಿನ ಪುಡಿ, ಮತ್ತು ಒಂದು ತೆಂಗಿನಕಾಯಿ, ಒಂದು ಇಡೀ ತೆಂಗಿನಕಾಯಿ, ಮೀಡಿಯಮ್ ಸೈಜ್ ಇದು, ಒಂದು ಇಡೀ ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೇನೆ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಳ್ಬೇಕು. ನೋಡಿ, ಮಸಾಲ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಈಗ ನೋಡಿ, ಒಂದು ಉರುಳಿಯಲ್ಲಿ ನಾನು ಒಂದು ನೀರು ಇಟ್ಕೊಂಡಿದ್ದೇನೆ. 1.5 ಲೀಟ್ರಿನಷ್ಟು ನೀರು ಇಟ್ಕೊಂಡಿದ್ದೇನೆ. ಇದಕ್ಕೆ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟಿಗೆ ನಾನು ಉಪ್ಪು ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ಕೂಡ ಉಪ್ಪು ನೋಡಿಕೊಂಡು ಹಾಕ್ತಾ ಇದ್ದೇನೆ. ನೋಡಿ, ಈ ಥರದ್ದು ಇದು ತಗೊಂಡಿದ್ದೇನೆ ನಾನು ಸಾರಲಿಕ್ಕೆ. ನೋಡಿ, ಈ ಥರ ತೂತು ಇರುವಂತಹ ಇದರಲ್ಲಿ ಚೆನ್ನಾಗಿ ಬರ್ತದೆ ನಿಮಗೆ ಸಾರಲಿಕ್ಕೆ. ಸಾರ್ನಡ್ಡೆ ಮಾಡುವ ಬಟ್ಟಿ ನೋಡಿ, ಈ ಥರದ ಬಟ್ಟಿಯಲ್ಲಿ ತುಂಬ ಚೆನ್ನಾಗಿ ಬರ್ತದೆ. ಈಗ ನೋಡಿ, ನೀರು ಚೆನ್ನಾಗಿ ಕುದಿಬೇಕು. ಕುದಿಯುವಾಗ ಉಂಟಲ್ಲ, ಈ ಹಿಟ್ಟನ್ನು ನೋಡಿ ಈ ಥರ ಹಾಕೋದು. ನೋಡಿ, ತೂತಲ್ಲಿ ಬೀಳ್ತದೆ. ನೋಡಿ, ಚೆನ್ನಾಗಿ ಎಷ್ಟು ಚೆನ್ನಾಗಿ ಬೀಳ್ತದೆ. ನೋಡಿ, ಈ ಥರ ಚೆನ್ನಾಗಿ ಸಾರಬೇಕು. ನೋಡಿ, ನೋಡಿ ಈ ಥರ ಹಾಕಬೇಕು. ನೋಡಿ, ಬಿಸಿ ಬಿಸಿ ನೀರು ಚೆನ್ನಾಗಿ ಕುದಿಯುವಾಗ ಹಾಕಬೇಕು. ಒಮ್ಮೆಲೆ ಎಲ್ಲವನ್ನು ಹಾಕಬಾರ್ದು. ಎಲ್ಲ ಹಾಕಿದರೆ ಎಲ್ಲ ಹಿಟ್ಟನ್ನು ಒಮ್ಮೆಲೆ ಹಾಕಿದರೆ ಉಂಟಲ್ಲ, ಒಂದಕ್ಕೊಂದು ಹಿಡ್ಕೊಳ್ತದೆ. ಅದಕ್ಕಾಗಿ ಒಮ್ಮೆಲೆ ಹಾಕುವುದಿಲ್ಲ ನಾನು. ಒಂದು ಸರಿದು ಈ ಥರ ಇದು ಮಾಡಿ ಸಾರಿ ಮತ್ತು ಒಮ್ಮೆದು ತೆಗಿಬೇಕು. ಚೆನ್ನಾಗಿ ಬೆಂದ ಮೇಲೆ ಉಂಟಲ್ಲ, ನೋಡಿ ಇಷ್ಟು ಹಾಕ್ಕೊಂಡಿದ್ದೇನೆ ನಾನು. ಇದು ಚೆನ್ನಾಗಿ ಬೆಂದ ಮೇಲೆ, ಒಮ್ಮೆದು ಬೆಂದ ಮೇಲೆ ಇದನ್ನೆಲ್ಲ ತೆಗಿತೇನೆ ನಾನು. ನೋಡಿ, ಈ ಥರ ಇದು ಚೆನ್ನಾಗಿ ಬೇಯಬೇಕು.
ನೀರು ಸ್ವಲ್ಪ ಜಾಸ್ತಿ ಇಡಬೇಕು. ಮತ್ತು ಈ ಥರದ್ದು ಅಗಾಲವಾದ ಉರುಳಿ ತೆಕೊಂಡ್ರೆ ಉಂಟಲ್ಲ, ನಿಮಗೆ ಮಾಡಲಿಕ್ಕೆ ಸುಲಭ ಆಗ್ತದೆ. ತುಂಬ ಇದು ಗುಂಡಿ ಇದ್ದ ಪಾತ್ರೆ ತಗೊಳ್ಬಾರ್ದು. ಈ ಥರ ಅಗಾಲವಿದ್ದ ಉರುಳಿ ತಗೊಂಡ್ರೆ ನಿಮಗೆ ಚೆನ್ನಾಗಿ ಬರ್ತದೆ. ಸ್ವಲ್ಪ ಸ್ವಲ್ಪನೇ ಹಾಕಿ ತೆಗೆಯೋದ್ರಿಂದ ಉಂಟಲ್ಲ, ಒಂದಕ್ಕೊಂದು ಇದಾಗೋದಿಲ್ಲ, ಇಟ್ಕೊಳ್ಳೋದಿಲ್ಲ. ನೋಡಿ, ಇದು ಒಮ್ಮೆದು ನೋಡಿ ಆಯಿತು, ನೋಡಿ ಬೆಂದಿದೆ. ಬೆಂದ ಮೇಲೆ ಈ ಥರ ತೆಗಿಬೇಕು. ನೀವು ಸ್ವಲ್ಪ ಮಾಡೋದಾದರೆ ಒಮ್ಮೆಲೆ 1-2 ಸರಿ ಮಾಡಿದರೆ ಸಾಕಾಗ್ತದೆ. ಇದು ನಾನು 1 kg ಅಕ್ಕಿ ಉಂಟಲ್ಲ, ಹಾಗಾಗಿ ಒಂದು 3-4 ಸರಿ ಮಾಡ್ತಾ ಇದ್ದೇನೆ. ನೋಡಿ, ಈಗ ಪುನಃ ಉಳಿದಿರುವ ಹಿಟ್ಟನ್ನು ಕೂಡ ನಾನು ಇದೇ ಥರ ಇದು ಮಾಡ್ತಾ ಇದ್ದೇನೆ. ನೋಡಿ, ಸಾರ್ತಾ ಇದ್ದೇನೆ. ನೋಡಿ, ನಿಮಗೆ ಹಿಟ್ಟೇನಾದರೂ ಸ್ವಲ್ಪ ಗಟ್ಟಿಯಾದರೆ ನಿಮಗೆ ಹಾಕಲಿಕ್ಕೆ ಬರಲಿಲ್ಲಾದರೆ ಸ್ವಲ್ಪ ನೀರಿದು ಪಸೆ ಹಾಕ್ಬೋದು. ನೀರಿದು ಪಸೆ ಇದು ಮಾಡಿ ಸ್ವಲ್ಪ ಈ ಥರ ಇದು ಮಾಡಿದರೆ, ಸಾರಿದರೆ ಕರೆಕ್ಟಾಗಿ ಬರ್ತದೆ. ನೋಡಿ, ಉಳಿದಿರೋ ಹಿಟ್ಟನ್ನು ಕೂಡ ನಾನು ಅದೇ ಥರ ಇದು ಮಾಡ್ತಾ ಇದ್ದೇನೆ. ಇದು ನೋಡಿ, ಎಲ್ಲ ಬೆಂದಾಗುವಾಗ ನೀರು ತುಂಬ ಆವಿ ಆಯಿತು. ನೋಡಿ, ಚೆನ್ನಾಗಿ ನೀರೆಲ್ಲ ಎಳ್ಕೊಂಡು ಬೆಂದಾಗುವಾಗ ಕಡಿಮೆ ಆಗ್ತಾ ಉಂಟು ನೀರು. ಇದರಲ್ಲಿ ಈಗ ನಾನು ಮಸಾಲ ಹಾಕಿ ಖಾರ ಮಾಡ್ತಿದ್ದೇನಲ್ಲ, ಇದರಲ್ಲಿ ಸಿಹಿ ಕೂಡ ಮಾಡ್ತಾರೆ. ಸ್ವೀಟ್ ಇದೆಲ್ಲ ಮೆಣಸೆಲ್ಲ ಹಾಕದೆ ಸ್ವೀಟ್ ಕೂಡ ಮಾಡ್ತೇವೆ ನಾವು. ಅದನ್ನು ಇನ್ನೊಂದು ಸರಿ ನಾನು ತೋರಿಸ್ಕೊಡ್ತೇನೆ ಹೇಗೆ ಮಾಡೋದು ಅಂತ ಹೇಳಿ. ತೆಂಗಿನ ಹಾಲು ಹಾಕಿ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ, ಚೆನ್ನಾಗಿ ಬರ್ತದೆ ಅದು. ನೋಡಿ, ಈಗ ಎಲ್ಲವನ್ನು ನೋಡಿ ನಾನು ಈ ಥರ ನೋಡಿ ಮಾಡಿಕೊಂಡು ಇಟ್ಟಿದ್ದೇನೆ, ಬೇಯಿಸಿ ಇಟ್ಟಿದ್ದೇನೆ. ನೋಡಿ, ಇದು ಕೊನೆಯ ಬಾರಿ ಹಾಕಿರೋದು ಇದರಲ್ಲಿ ಉಂಟು. ನೋಡಿ, ಇದಕ್ಕೇ ನಾನು ಇದನ್ನು ಬೆಂದಿದೆ ಚೆನ್ನಾಗಿ. ಇದಕ್ಕೇ ನಾನು ಈ ಮಾಡಿಟ್ಟ ಇದನ್ನು ಎಲ್ಲ ಹಾಕ್ತಾ ಇದ್ದೇನೆ. ಸಾರ್ನೆಡ್ಡೆ ಮಾಡಿ ಇಟ್ಟಿದ್ದನ್ನು ಪುನಃ ಹಾಕ್ತಾ ಇದ್ದೇನೆ. ನೀರೆಲ್ಲ ಕನ್ಸಿಸ್ಟೆನ್ಸಿ ನಿಮಗೆ ನೋಡಿ ಹಾಕ್ಬೋದು. ಇದು ದಪ್ಪ ಆದರೆ ಉಂಟಲ್ಲ, ನೀರು ಕಮ್ಮಿ ಅಂತ ಅನಿಸಿದರೆ ನೀರು ಪುನಃ ಹಾಕ್ಬೋದು ನಿಮಗೆ. ಇನ್ನು ಮಸಾಲ ಎಲ್ಲ ಹಾಕುವಾಗ ನಿಮಗೆ ದಪ್ಪ ಬರ್ತದಲ್ಲ. ನೋಡಿ, ಎಲ್ಲ ಇದನ್ನು ಹಾಕ್ಕೊಂಡೆ ನಾನು, ಅಡ್ಡೆಯನ್ನು ಹಾಕ್ಕೊಂಡಿದ್ದೇನೆ. ನೋಡಿ, ಇದು ಒಮ್ಮೆ ಬೆಂದಿದೆ ಚೆನ್ನಾಗಿ. ಇನ್ನು ಇದಕ್ಕೆ ಮಸಾಲ ಹಾಕ್ತಾ ಇದ್ದೇನೆ. ನೋಡಿ, ರುಬ್ಬಿಟ್ಟಿರುವ ಮಸಾಲ 1 ಮೀಡಿಯಮ್ ತೆಂಗಿನಕಾಯಿ ಹಾಕ್ಕೊಂಡಿದ್ದೇನೆ. ಇದು ಮಸಾಲ ಮಾಡಲಿಕ್ಕೆ ನಾನು 1 ಮೀಡಿಯಮ್ ಸೈಜಿದು ತೆಂಗಿನಕಾಯಿ ಹಾಕಿ ಮಸಾಲ ಮಾಡ್ಕೊಂಡಿದ್ದೇನೆ. ತುಂಬ ರುಚಿಯಾಗ್ತದೆ ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ಸಾರ್ನಡ್ಡೆ. ಈಗೆಲ್ಲ ಇದೆಲ್ಲ ಯಾರು ಮಾಡೋದಿಲ್ಲ, ಮುಂಚಿದು ಸಾಂಪ್ರದಾಯಿಕ ತಿಂಡಿ ಈಗ ಯಾರು ಕೂಡ ಮಾಡೋದೆಲ್ಲ ಕಮ್ಮಿ. ಒಮ್ಮೊಮ್ಮೆ ಇದೆಲ್ಲ ಮಾಡ್ತಾ ಇರಬೇಕು, ಮುಂಚೆದು ಹಳೆಯ ರೆಸಿಪಿ ಎಲ್ಲ. ನೋಡಿ, ಬೆಲ್ಲ ನೋಡಿ, ಒಂದು 100 ಗ್ರಾಮ್ಸ್ನಷ್ಟು ಬೆಲ್ಲ ಹಾಕ್ಕೊಂಡಿದ್ದೇನೆ ನಾನು. ನಿಮಗೆ ಸಿಹಿ ಎಷ್ಟು ಬೇಕು ನೋಡಿಕೊಂಡು ಬೆಲ್ಲ ಹಾಕ್ಕೊಂಡ್ರೆ ಆಯಿತು. ಇದು ಬೆಲ್ಲ ನೀರಾಗುವಾಗ ಇನ್ನು ಕೂಡ ನೀರಾಗಿ ಬರ್ತದೆ, ಮಸಾಲ ಇನ್ನು ಸಹ ನೀರಾಗ್ತದೆ. ಇದನ್ನು ಚೆನ್ನಾಗಿ ಕುದಿಬೇಕು. ನೋಡಿ, ಕುದೀತಾ ಉಂಟು. ನೋಡಿ, ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ಕುದಿಬೇಕು. ಇದು ಮಸಾಲೆ ಎಲ್ಲ ಚೆನ್ನಾಗಿ ಕುದಿಬೇಕು, ಸೂಪರಾಗಿ ಬರ್ತದೆ. ಇದು ನಿಮಗೆ ಮಾಡಿದ ಕೂಡಲೇ ಉಂಟಲ್ಲ, ಸ್ವಲ್ಪ ಮಸಾಲೆ ಎಲ್ಲ ನೀರು ಇರ್ತದಲ್ಲ, ತಣ್ಣಗಾದ ಮೇಲೆ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಯಲ್ಲಿ ಬರ್ತದೆ. ನೋಡಿ, ಉಪ್ಪು ಕಮ್ಮಿ ಉಂಟು ಅಂತೇಳಿ ಉಪ್ಪು ಹಾಕ್ಕೊಂಡೆ ನಾನು. ಉಪ್ಪೆಲ್ಲ ಕರೆಕ್ಟಲ್ಲಿ ಹಾಕ್ಕೊಳ್ಳಿ. ಇದು ಬಿಸಿ ಬಿಸಿ ಇರುವಾಗ ತಿನ್ನೋದಕ್ಕಿಂತ ತಣ್ಣಗಾದ ಮೇಲೆ ತಿನ್ನಲಿಕ್ಕೆ ತುಂಬ ರುಚಿಯಾಗ್ತದೆ. ನೋಡಿ ಹೇಗೆ ಬಂದಿದೆ ನೋಡಿ.